ನನ್ನ ಟಾಟಾ ನ್ಯಾನೋಗೆ ಬಂದುಬಿಟ್ಟು ಎ ಸಿನ ಫಿಲ್ ಮಾಡಿಸೋಣ ಅಂದರೆ ಎ ಸಿ ಗ್ಯಾಸ್ ಫಿಲ್ ಮಾಡಿಸೋಣ ಅಂತ ಬಂದಿದ್ದೀನಿ. ತುಂಬ ವರ್ಷ ಆಗೋಯಿತು, ಎ ಸಿನೇ ಯೂಸ್ ಮಾಡಿಲ್ಲ ಅಂತ ಹೇಳ್ಬೋದು. ನಾನು ತಗೊಂಡು ಸ್ಟಾರ್ಟಿಂಗಲ್ಲಿ ಒಂದು 6 ತಿಂಗಳು ಅಷ್ಟೇ ಯೂಸ್ ಆಗ್ತಾ ಇದ್ದಿದ್ದು. ಅದಾದಮೇಲೆ ಯಾವತ್ತೂ ಮಾಡಿಲ್ಲ. ಸೊ ಫಸ್ಟ್ ಬಂದುಬಿಟ್ಟು ಲೀಕೇಜ್ ಇದೆ ಅಂತ ಹೇಳಿ ಅವರೆಲ್ಲ ಚೆಕ್ ಮಾಡಿದ್ರು. ಆ ಕಂಪ್ರೆಸರ್ನೆಲ್ಲ ಹಾಕಿ ಅದು ಏನೇನೋ ಚೆಕ್ ಎಲ್ಲ ಮಾಡಿದ್ಮೇಲೆ ಪ್ರೆಷರ್ನ ಮೇಂಟೈನ್ ಆಗ್ತಿದೆಯಾ, ಅಷ್ಟೇ ಪ್ರೆಷರಲ್ಲಿ ಇದೆಯಾ ಏನು ಅಂತೆಲ್ಲ ಚೆಕ್ ಮಾಡಿದ್ರು. ಯಾಕಂತಂದರೆ ನಾನು ಹೇಳಿದ್ದೆ 6 ವರ್ಷದಿಂದ ನಾನು ಯೂಸ್ ಮಾಡೇ ಇಲ್ಲ ಇದನ್ನು, ಎ ಸಿ ಏನು ಗ್ಯಾಸ್ ಹಾಕ್ಸಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಏನೋ ಡ್ಯಾಮೇಜ್ ಆಗಿ ಮೋಸ್ಟ್ಲಿ ಲೀಕ್ ಆಗಿರಬಹುದು ಅಂತ ಎಲ್ಲ ಹೇಳಿದ್ರು. ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟು ನಾನು ಹಿಂಗೇ ವೆಯ್ಟ್ ಮಾಡಿಕೊಂಡೆ ಕೂತಿದ್ದೆ. ಅಲ್ಲಿ ಅವರು ಕಂಪ್ರೆಸರ್ ಮುಖಾಂತರವಾಗಿ ಪ್ರೆಷರ್ ಎಲ್ಲ ಹಾಕಿ ಒಂದು 200 PSIನಲ್ಲಿ ಮೇಂಟೈನ್ ಅಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದು. ಅದು ಏನು ನೀವು ನೋಡಿದ್ರಿ ಇವಾಗ ಅದೇನೇ ಮಿಷಿನು, ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಆ ವೈರ್ಗಳನ್ನೆಲ್ಲ ಹಂಗೇ ಹಾಕಿ ಇಟ್ಟಿದ್ದಾರೆ, ಬಟ್ ಎಲ್ಲೂ ಕೂಡ ಲೀಕೇಜ್ ಥರ ಏನು ಅನ್ನಿಸ್ತಾ ಇಲ್ಲ. ಅದ್ರದ್ದೇನು ಪೈಪ್ಗಳಿದೆ ನೋಡ್ತಿದ್ದೀರಲ್ಲ, ಈ ಥರ ಎಲ್ಲ ಮಾಡ್ತಾರೆ. ಲೀಕೇಜ್ನ ಚೆಕ್ ಮಾಡಬೇಕು ಅಂದರೆ ಇದೇ ಪ್ರೋಸೆಸ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ, ಎನಿವೇ ಗ್ಯಾಸ್ ಹಾಕಿಸ್ಕೊಂಡ್ರೆ ಮತ್ತೆ ನಾವು ಚೆಕ್ ಮಾಡ್ದೇ ಪ್ರಾಬ್ಲಮ್ ಆಗ್ಬೋದು ಅನ್ನೋ ರೀಸನ್ಗೋಸ್ಕರ. ಅದರ ಜೊತೆಗೇ ಫಿಲ್ಟರ್ ಕೂಡ ಚೇಂಜ್ ಮಾಡಿಸ್ಬೇಕು ಒಳಗಡೆ. ಅದಕ್ಕೆ ಸ್ವಲ್ಪ ಚೇಂಜ್ ಅನ್ನೋದಕ್ಕೆ ಕ್ಲೀನ್ ಮಾಡಿ ಅಂತ ಹೇಳಿದ್ದೀನಿ. ಒಂದು ವೇಳೆ ಏನಾದರೂ ಚೇಂಜ್ ಮಾಡೋಂಥ ಅವಶ್ಯಕತೆ ಬಂತು ಒಳಗಡೆ ಕ್ಯಾಬಿನ್ ಎ ಸಿ ಫಿಲ್ಟ್ರನ್ನ ಚೇಂಜ್ ಕೂಡ ಮಾಡಿಸ್ಕೊತೀನಿ. ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಅವರೆಲ್ಲ ಚೆಕ್ ಮಾಡಿದ್ರು, ಯಾವುದೇ ಥರ ಲೀಕೇಜ್ ಏನಿಲ್ಲ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಸತಿ ಅದರದ್ದು ಈ ಕಂಪ್ರೆಸರ್ ಮುಖಾಂತರವಾಗಿ ಅದರಲ್ಲಿ ಏನು ಏರ್ ಪ್ರೆಷರ್ ಹಾಕಿದ್ರು ಅದನ್ನು ವಾಪಸ್ಸು ತೆಗಿತಾ ಇದ್ದಾರೆ ಅದ್ರೊಳಗಡೆ. ಹಂಗೆ ಹಾಕಿಬಿಟ್ರೆ ಅದು ಪೈಪೆಲ್ಲ ಕಟ್ಟಾಗ್ಬಿಡುತ್ತೆ ಅಂತೆ. ಅದಕ್ಕೋಸ್ಕರ ನೀವು ನೋಡ್ಬೋದು ಅದರೊಳಗಡೆ ಏನು ಕಂಪ್ರೆಸರ್ ಒಳಗೆ ಎಲ್ಲ ಹೋಗಿರುತ್ತಲ್ವ ಅದನ್ನ ಪ್ರೆಷರ್ನೆಲ್ಲ ವಾಪಸ್ಸು ತೆಗಿತಾ ಇದ್ದಾರೆ. ಚೆಕ್ಕಿಂಗಲ್ಲಿ ಏನು ಯಾವುದೇ ಥರ ಏನು ಲೀಕೇಜ್ ಥರ ಏನು ಅನಿಸಿಲ್ಲ, ಅದೇ ಥರನೇ ಇತ್ತು. ಒಂದೇ ಸತಿ ಗೊತ್ತಾಗಲ್ಲ ಅಂತ ಕೂಡ ಹೇಳಿದ್ರು. ಆಮೇಲೆ ಅದು ಆಯಿಲ್ ಏನೋ ತಂದು ನೀವು ಅವ್ರ ಕೈಯಲ್ಲಿ ನೋಡ್ಬೋದು ಆಯಿಲ್ನ ಹಾಕ್ತಿದ್ದಾರೆ ಅದರೊಳಗಡೆ. ಅದು ಕಂಪ್ರೆಸರ್ ಆಯಿಲ್ ಅಂತ ಹೇಳಿ. ಕಂಪ್ರೆಸರ್ ಆಯಿಲು ಯಾಕೆ ಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನಂತಂದರೆ ತುಂಬ ವರ್ಷ ಆಗಿರುತ್ತೆ, ಅದರೊಳಗಡೆ ಆಯಿಲ್ ಇದೆಯಲ್ವ ಅಂತ ಗೊತ್ತಾಗಲ್ಲ, ಅದಕ್ಕೆ ಯಾವುದಕ್ಕೂ ನಮ್ಮ ಸೇಫ್ಟಿಗೆ ಹಾಕ್ಬಿಟ್ರೆ ಬೆಟರ್ ಅಂತ ಹೇಳಿದ್ರು. ಗ್ಯಾರಂಟಿ ಇಲ್ಲ, ಯಾಕಂದರೆ ನಾನು 6 ವರ್ಷದಿಂದ ಈ ಗಾಡಿಗೆ ಎ ಸಿ ಆಗಲಿ ಯಾವತ್ತೂ ಚೆಕ್ ಮಾಡಿಸಿಲ್ಲ. 6 ವರ್ಷ ನಂತರ ಇವತ್ತೇ ಫಸ್ಟ್ ಟೈಮು. ಅದೆಲ್ಲ ಹಾಕಿದ ಮೇಲೆ ಅದು ಅವ್ರ ಕೈಯಲ್ಲಿ ನೋಡಿ, ಅದು ಬಾಟ್ಲ್ ಇದಲ್ವ ಗ್ಯಾಸ್ ಬಾಟ್ಲು, ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಏನು ಅಣ್ಣವ್ರ ಕೈಯಲ್ಲಿ ನೋಡ್ತಾ ಇದ್ದೀರಾ, ಗ್ಯಾಸು ಇದೇನೇ ಬಾಟ್ಲು, ಅದನ್ನು ಫಿಟ್ ಮಾಡ್ತಾರೆ. ಸೊ ತುಂಬ ಸಿಂಪಲ್ಲಾಗಿದೆ. ಏನು ಹಾಕಿದ್ರು ವೈರ್ಗಳು, ಈ ಪೈಪ್ಗಳು ಅದಕ್ಕೇನೆ ಸಿಗಿಸ್ಬಿಟ್ಟು ತಿರುಗಿಸಿದ್ರೆ ಅದು ಆಟೋಮೆಟಿಕ್ ಒಳಗಡೆಗೆ ಎಳ್ಕೊಳೋ ಅಂಥದ್ದು. ಆಮೇಲೆ ಗಾಡಿನ ಸ್ಟಾರ್ಟ್ ಮಾಡಬೇಕಂತ ಕೇಳಿದೆ. ಸ್ಟಾರ್ಟಿಂಗಲ್ಲಿ ಬೇಡ ಅಂದರು, ಇರಲಿ ಅಂತ. ಮತ್ತು ಪ್ರೆಷರೆಲ್ಲ ಚೆಕ್ ಮಾಡಿ ನೀವು ನೋಡ್ಬೋದು ಹಾಕ್ಕೊಳ್ತಾ ಇದ್ದಾರೆ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಗಾಡಿನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನೀವು ಹೋಗ್ತಿರೋ ಪ್ರೆಷರ್ನ ನೋಡ್ಬೋದಾಯ್ತಾ. ಇದೇ ಬಾಟ್ಲು 134A ಅಂತ. ಯಾವ ಕಂಪ್ನಿ ಅಂತ ನಂಗೆ ಗೊತ್ತಿಲ್ಲಪ್ಪ ಇದು ಸರಿಯಾಗಿ. ನಾನು ಫಸ್ಟ್ ಟೈಮ್ ಇದು ನೋಡ್ತಿರೋದು, ಈ ಥರ ಗ್ಯಾಸ್ ಹಾಕಿಸ್ತಾ ಇರೋದು. ಒಂಥರ ಎಕ್ಸೈಟ್ಮೆಂಟಲ್ಲೇ ಇತ್ತು, ಗೊತ್ತಲ್ಲ. ಫ್ಲೋರನ್ ಅಂತ ಅಂದ್ಬಿಟ್ಟು ಕಂಪ್ನಿ. ಇದು ಪ್ರೆಷರು ನೋಡೋಣ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಹಾಗೆ ಅದೇನಿದೆ ಅದು ಇನ್ಲೆಟ್ ಪೈಪು, ಅದಂತೂ ಫುಲ್ಲು ಕೋಲ್ಡಾಗಿತ್ತು ಆಯಿತಾ. ಅದಾದಮೇಲೆ ತುಂಬ ಹೊತ್ತವರೆಗೂ ಹಿಂಗೆ ಸ್ಟಾರ್ಟ್ ಮಾಡಿಟ್ಟು ವೆಯ್ಟ್ ಮಾಡಿದ್ವಿ ಏನಾಗುತ್ತೆ ಅಂತ. ಅದು ಫುಲ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡುವ. ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಇದರಲ್ಲಿರುವಂಥ ಫುಲ್ಲು ಗ್ಯಾಸು ಖಾಲಿ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಂದರೆ ಸ್ವಲ್ಪ ಈ ಉಳ್ಕೊಳತ್ತಲ್ವ, ಕೆರೆದು ಒಳಗಡೆ ತುಂಬಿಸೋಣ ಅನ್ನೋ ಐಡಿಯಾ. ಅದಾದಮೇಲೆ ಫ್ಯಾನ್ ವರ್ಕ್ ಆಗ್ತಾ ಇರಲಿಲ್ಲ ಇದ್ರದ್ದು ನ್ಯಾನೋದು, ಮುಂದೆ ಕಂಡೆನ್ಸರ್ ಫ್ಯಾನು, ಅದು ಕೂಡ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಲೇ ಗೊತ್ತಾಗಿದ್ದು ಎ ಸಿ ಏನಾದರೂ ಅಂದರೆ ಗ್ಯಾಸ್ ಇಲ್ಲ ಅಂತ ಅಂದರೆ ಅದ್ರದ್ದು ವರ್ಕ್ ಆಗೋದಿಲ್ಲ ಅಂತ. ತುಂಬ ವರ್ಷ ಆದಮೇಲೆ ಎ ಸಿ ಹಾಕ್ಸ್ಕೊಂಡಿದ್ದು. ಹೇಳ್ಬೇಕು ಅಂದರೆ ಸಖತ್ ಕೂಲ್ ಬರ್ತಿದೆ ಗಾಳಿ ಈಗ, ಹೇಳ್ಬೋದು. ಚೆನ್ನಾಗಿ ಕಾಣಿಸ್ತಿದೆ ಗುರು. ನ್ಯಾನಾಗಿ ನಾನು 6 ವರ್ಷ ಆಯಿತು ನನ್ನ ಹತ್ರ ಗಾಡಿ ಬಂದು, ಇವತ್ತವರೆಗೂ ಎ ಸಿ ಹಾಕ್ಸಿರ್ಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಹಾಕ್ಸ್ತಿರೋದು. ಯಾಕಂದರೆ ಧರ್ಮಸ್ಥಳ ಒಂದು ಟ್ರಿಪ್ ಹೋಗೋಕ್ಕೈತೆ, ಮಂಗಳೂರು ಒಂದು ಟ್ರಿಪ್ ಹೋಗಬೇಕು. ಅದಕ್ಕೋಸ್ಕರನೇ ಒಂದು ಎ ಸಿ ಗೀಸಿ ಇತ್ತು ಅಂತ ಅಂದರೆ ಅಲ್ಲಿ ಸಿಕ್ಕಾಬಡೆ ದಗೆ ಇರುತ್ತೆ. ಆ ರೀಸನಿಂದ ಎ ಸಿನ ರೆಡಿ ಮಾಡಿಸ್ಕೊಂಡಿದ್ದು. ಒಳ್ಳೆ ಕೂಲ್ ಆಗ್ತಿದೆ ಆಯಿತಾ. ನೋಡಮ್ಮ, ಇನ್ನೂ ಅದರದ್ದು ಗ್ಯಾಸ್ ಎ ಸಿನ ಹಾಕ್ತಿದ್ದಾರೆ, ಅದೆಲ್ಲ ಕಂಪ್ಲೀಟ್ ಆಗಲಿ. ಇನ್ನೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದಾವೆ. ಒಂದು ಫಿಲ್ಟ್ರ್ ಕೂಡ ಕ್ಲೀನ್ ಮಾಡಿಸ್ಬೇಕು. ಆ ಫಿಲ್ಟ್ರ್ ಕೂಡ ಕ್ಲೀನ್ ಮಾಡ್ಸೋಕ್ಕೆ ಟ್ರೈ ಮಾಡೋಣ.
ಇಂಜಿನ್ ಸ್ಟಾರ್ಟಲ್ಲಿಟ್ಟು ಮತ್ತು ಅದು ಎ ಸಿ ಕೂಡ ಆನಲ್ಲೇ ಇದೆ. ಅಂದರೆ ಆವಾಗಲೇ ಹೇಳ್ದಂಗೆ ಈ ಬಾಟ್ಲ್ ಒಳಗಡೆ ಎಷ್ಟು ಉಳ್ಕೊಂಡಿರುತ್ತೆ ಅದನ್ನೆಲ್ಲ ಕೆರೆದು ಒಳಗಡೆ ಹಾಕೋ ಅಂಥದ್ದು. ಹಾಗೆ ಇದ್ರದ್ದು ಪ್ರೆಷರ್ ಏನಿದೆ ಅದು ಕೂಡ ಕರೆಕ್ಟಾಗಿ ಮೇಂಟೈನ್ ಆಗ್ತಾ ಇದೆ. ಹಂಗಾಗಿ ಸ್ವಲ್ಪ ಹೊತ್ತು ಇರಲಿ ಅಂತ ಹೇಳಿದ್ರು. ಅಂದರೆ ಅದರದ್ದು ಕೂಲಿಂಗ್ ಪಾಯಿಂಟು ಎಲ್ಲಿವರೆಗೂ ಕಮ್ಮಿ ಆಗುತ್ತೆ, ಅಂದರೆ ಟೆಂಪ್ರೇಚರ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಅದು ಇದನ್ನೇ ನೀವು ರೇಟ್ ನೋಡ್ಬೋದು, 575 ರೂಪಾಯಿ ಏನೋ ಪ್ರೈಸ್ ಇದೆ ಇದಕ್ಕೆ. ಫ್ಲೋರಾ 143A ಅಂತ ಅಂದ್ಬಿಟ್ಟು. ಅದಾದಮೇಲೆ ಅದೆಲ್ಲ ಆಗಿದ್ಮೇಲೆ ಅಣ್ಣವ್ರಿಗೆ ಹೇಳ್ದೆ ಒಂದು ಸ್ವಲ್ಪ ಫಿಲ್ಟರ್ ಕೂಡ ಕ್ಲೀನ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು. ಯಾಕಂದರೆ ಫಿಲ್ಟರ್ ಕ್ಲೀನ್ ಆಗಿಬಿಟ್ರೆ ಬೆಟರ್. ನನಗೆ ಗೊತ್ತೇ ಇಲ್ಲ, ನಾವೇನು ಎ ಸಿ ಏನು ಯೂಸ್ ಮಾಡಿಲ್ವಲ್ಲ, ಹಂಗಾಗಿ ಆ ಫಿಲ್ಟರ್ ಗಲೀಜಾಗಿದೆಯೋ ಏನು ಅಂತ ಏನೂ ಗೊತ್ತಿಲ್ಲ. ಆದ್ರೂ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಬಿಟ್ರೆ ಬೆಟರು. ಅಷ್ಟು ಗಲೀಜಾಗಿ ಏನಿಲ್ಲ, ನೋಡ್ಬೋದು ನೀವು, ಕ್ಲೀನಾಗೇ ಇದೆ. ಸ್ವಲ್ಪ ಏರ್ ಹೊಡ್ಕೊಂಡು ಆಮೇಲೆ ಸ್ವಲ್ಪ ಆದರೆ ಅಣ್ಣ ವಾಶ್ ಮಾಡಿಬಿಡಿ ಅಂತ ಹೇಳಿದ್ವಿ. ಯಾಕಂದರೆ ಇದು ಪ್ಲಾಸ್ಟಿಕ್ ಮೆಶ್ಶು, ಬರೀ ಏರಲ್ಲಿ ಅಷ್ಟು ಕ್ಲೀನ್ ಆಗಲ್ಲ. ಒಂದು ಸ್ವಲ್ಪ ವಾಷಿಂಗ್ ಕೂಡ ನಾವು ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ವಾಶ್ ಮಾಡಿ ಅಣ್ಣ ಅಂತ ಹೇಳಿದ್ದಕ್ಕೆ ಅವರು ಪ್ರೀತಿಯಿಂದನೇ, ಅಂದರೆ ಅಷ್ಟೇ ಏನೇ ಹೇಳಿದ್ರು ಸ್ವಲ್ಪ ನೀಟಾಗಿ ಮಾಡಿಕೊಡ್ತಿದ್ರು. ಬೇಜಾರು ಮಾಡ್ಕೊಳೋದು ಆ ಥರ ಏನೋ ಮಾಡ್ಕೊತಿರ್ಲಿಲ್ಲ. ಅದಂತೂ ಖುಷಿ ವಿಷಯ ಆಯಿತು. ಹಾಗೆ ಸ್ನೇಹಿತರೆ, ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಸರ್ಜಾಪುರ ರೋಡ್ ಕಡೆ ಇತ್ತು ಅಂತಂದರೆ ನೀವು ನೋಡ್ಬೋದು, ಪವರ್ ಲೈನ್ ಆಟೋ ಹಬ್ ಅಂತ ಅಂದ್ಬಿಟ್ಟು ಕಾರ್ ಎ ಸಿ ಚೆಕಪ್ಪು ಮತ್ತು ಎಲ್ಲ ಮಾಡಿಕೊಡ್ತಾರೆ. ಕಂಪ್ರೆಸರ್ ವರ್ಕು, ಎಲೆಕ್ಟ್ರಿಕಲ್ ವರ್ಕು, ಸಣ್ಣ ಪುಟ್ಟ ಮೆಕ್ಯಾನಿಕಲ್ ವರ್ಕ್ ಕೂಡ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಂತೂ ತುಂಬ ಸ್ಯಾಟಿಸ್ಫೈಡ್ ಆಯಿತು. ನೀವು ಕೂಡ ಬಂದು ಅವರ ಸರ್ಜಾಪುರ ಸರೌಂಡಿಂಗ್ ಇಲ್ಲಿತ್ತು ಅಂತಂದರೆ ಬಂದು ಮಾಡ್ಕೋಬೋದು. ಹಾಗೆ ನೀವು ನೋಡ್ಬೋದು, ಅವ್ರ ಅಡ್ರೆಸ್ ಕೂಡ ಇದೆ. ಆಯಿತಾ, ಇದೇ ಅವರ ಗ್ಯಾರೇಜ್, ಶಿವಣ್ಣವ್ರ ಗ್ಯಾರೇಜ್. ಈ ಥರ ಕಾಣಿಸುತ್ತೆ. ಸೊ ಇದು ಅವರ ಬೋರ್ಡು, ಆಯಿತಾ, ಮೇಲ್ಗಡೆದು. ಆಲ್ಮೋಸ್ಟ್ ಎಲ್ಲ ವರ್ಕ್ ಆಗಿದೆ. ಈಗ ಎಲ್ಲ ಚೆಕ್ ಎಲ್ಲ ಮಾಡಾಯಿತು. ಸೊ ಯಾವುದಪ್ಪ ಹಾಕ್ಸಿದ್ದು ಅಂತಂದರೆ ಇಲ್ಲಿ ನೋಡ್ಬೋದು, ಫ್ಲೋರ್ 134 ಅಂತ ಅಂದ್ಬಿಟ್ಟು ಎ ಸಿ ಗ್ಯಾಸ್ ಇದು. ಸೊ ಇದನ್ನು ಹಾಕಿದ್ದಾರೆ. ಇದು ಫುಲ್ ಒಂದು ಬಾಟ್ಲ್ ಹಾಕಿದ್ದು. ಕಾಸ್ಟ್ ಎಷ್ಟಾಗಿದೆ ಅಂತ ಆಮೇಲೆ ಹೇಳ್ತೀನಿ. ಸೊ ಆಲ್ಮೋಸ್ಟು ಎಲ್ಲ ರೆಡಿ ಅಲ್ಲಣ್ಣ? ರೆಡಿ. ಎ ಸಿನಲ್ಲಿ ಕೂಡೋದು ಕೂಡ ಹೇಳ್ಬೇಕು ಅಂದರೆ ಕೂರೋದೇ ಒಂಥರ ಮಜಾ ಇದೆ. ಮತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗುರು. ಯಾಕೆ ಅಂತಂದರೆ ಫುಲ್ಲು ಕೂಲಾಗಿದೆ, ಆಯಿತಾ. ಸೊ ಎಷ್ಟು ಬೇಕಾದ್ರೆ ಇವಾಗ ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಏರ್ ಫ್ಲೋ ಎಲ್ಲ ಚೆನ್ನಾಗಿ ಬರ್ತಿದೆ. ಅವರೆಲ್ಲ ಚೆಕ್ ಮಾಡಿ ಎಲ್ಲ ಮಾಡಿಬಿಟ್ಟು ಫಸ್ಟ್ ಹೇಳಿದ್ದು ಬಿಟ್ಟೋಗಿ ಅಂತ ಅಂದ್ಬಿಟ್ಟು, ಅದಾದ್ಮೇಲೆ ನೋಡಿದ್ರೆ ಒಂದ್ಸತಿ ನಾನು ಹೇಳಿದೆ ಏರ್ ಎಲ್ಲ ಚೆಕ್ ಮಾಡಿ ನೋಡಿ. ಯಾಕಂದರೆ ನಾನು 6 ವರ್ಷದಿಂದ ಇದಕ್ಕೆ ಎ ಸಿ ಗ್ಯಾಸ್ ಆಗಲಿ ಏನೇ ಆಗಲಿ ಫಿಲ್ ಮಾಡಿಲ್ಲ. ಆ ರೀಸನಿಂದ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳಿದೆ. ಚೆಕ್ ಮಾಡಿ ಕೊಟ್ಟಿದ್ದಾರೆ. ಒಂಥರ ಖುಷಿ ಆಯಿತು ಗುರು ಕೆಲಸ ಅಂತೂ. ಬನ್ನಿ, ಇವಾಗ ಒಂದು ಸ್ವಲ್ಪ ಸೆಂಟ್ರಲ್ ಲಾಕ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಕೂಡ ಆದರೆ ರೆಡಿ ಮಾಡಿಸುವ, ಸರಿನಾ. ಸೊ ತುಂಬ ವರ್ಷಗಳ ನಂತರ ಜ್ಞಾನದಲ್ಲಿ ಮತ್ತೆ ಒಂದು ಎ ಸಿ ಬಂದಿದ್ದಕ್ಕೆ ಏನೋ ಒಂಥರ ಖುಷಿ. ಅದನ್ನು ಯಾವ ಥರ ಎಕ್ಸ್ಪ್ಲೇನ್, ಅದಕ್ಕೆ ನಾನು ನಿಮ್ಮ ಹತ್ರ ಪದೇ ಅದೇ ಹೇಳ್ತಾ ಇದ್ದೀನಿ. ತುಂಬ ವರ್ಷಗಳಾಗಿ ಹೋಗಿತ್ತಾಯ್ತಾ ಎ ಸಿ ಎಲ್ಲ ಆನ್ ಮಾಡಿ ಗಾಡಿನಲ್ಲಿ. ಆಟೋದಲ್ಲೇ ಓಡಾಡೋದಲ್ವಾ, ಹಂಗಾಗಿ ಅಷ್ಟಿರಲಿಲ್ಲ, ಬರೀ ಗಾಜು ಇಳಿಸ್ಕೊಂಡೇ ಓಡಾಡ್ತಾ ಇದ್ವಿ. ನೋಡೋಣ ಎಷ್ಟು ದಿನ ಬರುತ್ತೆ, ಯಾವ ಥರ ಇದೆ ಏನು ಅಂತ ಗೊತ್ತಿಲ್ಲ. 6 ವರ್ಷ ಆಗಿರೋದ್ರಿಂದಾಗಿ 6 ವರ್ಷದಿಂದ ನಾನು ಯಾವುದೇ ಥರ ಎ ಸಿಗಾಗಲಿ ಗ್ಯಾಸ್ ಆಗಲಿ ಫಿಲ್ ಮಾಡ್ಸೋಕೆ ಹೋಗಿಲ್ಲ. ಇನ್ನು ನೋಡೋಣ, ಈ ಸತಿ ಟ್ರಿಪ್ಗೆ ಹೋಗಿ ಬರ್ತೀನಿ. ಆ ಟ್ರಿಪ್ಪಲ್ಲಿ ಏನಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ನೀಟಾಗಿ ವರ್ಕ್ ಆಗ್ತಿದೆ. ಆಲ್ರೆಡಿ ಒಂದು ಅರ್ಧ ಗಂಟೆಯಿಂದ ಗಾಡಿ ಸ್ಟಾರ್ಟ್ ಎಲ್ಲ ಇದೆ, ಫುಲ್ ಚಿಲ್ಲಾಗಿದೆ. ಸ್ನೇಹಿತರೆ, ಈಗ ಕೂಲಿಂಗ್ ಟೆಂಪ್ರೇಚರ್ನ ಅವರು ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದೇನಂತಂದರೆ 10ಕ್ಕಿಂತ ಕಮ್ಮಿ ಬರಬೇಕು ಅಂತ. ಈಗ ಬಂದುಬಿಟ್ಟು 23.5 ಡಿಗ್ರಿ ಸೆಲ್ಸಿಯಸಲ್ಲಿ ಓಡ್ತಿದೆ ಇದ್ರದ್ದು ಕೂಲಿಂಗ್ ಟೆಂಪ್ರೇಚರ್, ಆಯಿತಾ. ನೋಡೋಣ ಎಲ್ಲಿ ಗಂಟೆ ಬರುತ್ತೆ ಅಂತ. ಆವಾಗಲೇ 27-30 ಹತ್ತತ್ರ ಇತ್ತು. ಈಗ ಅವ್ರು ಹೇಳಿದ್ದು 10 ಹತ್ರ ಬರುತ್ತಾ ಅಂತ ನೋಡುವ. ಎಲ್ಲ ರೆಡಿ ಆಯಿತು, ಟ್ರೈಲ್ ಎಲ್ಲ ನೋಡಿಕೊಂಡು ಈಗ ಮನೆ ಕಡೆಗೆ ಹೊರಟಿದ್ದೀನಿ. 1500 ರೂಪಾಯಿ ತಗೊಂಡ್ರು. ಆಲ್ಮೋಸ್ಟ್ ತುಂಬ ಹೊತ್ತು ಕೆಲಸ ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಕೊಟ್ಟರೆ ಆಯಿತಾ. ನಾನು ಹೇಳಿದೆ ಯೂಟ್ಯೂಬಲ್ಲೆಲ್ಲ ಹಾಕ್ತೀನಿ, ನಿಮ್ದು ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಆಟೋ ಡ್ರೈವರು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ರು ಅಣ್ಣ ಅವರು. ಚೆನ್ನಾಗಿ ಕೆಲಸ ಮಾಡ್ತಾರೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ಅವರು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಅವರು ಇದ್ದಾರೆ. ಕೆಲಸನೂ ನೀಟಾಗಿ ಕ್ಲೀನಾಗಿ ಮಾಡ್ತಾರೆ. ಚಿಲ್ಲಾಗಿದೆ. ಹೋಗಿ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ಚೆನ್ನಾಗಿ ವರ್ಕ್ ಆಗ್ತಿದೆ.
ಫುಲ್ ಚಿಲ್ಲಾಗಿದೆ. ಸೊ ನೋಡೋಣ, ಈ ಸತಿ ಟ್ರಿಪ್ಪಿಗೆ ಹೋಗ್ತೀನಿ. ಟ್ರಿಪ್ಪಿಗೆ ಹೋಗಿ ಆ ಟ್ರಿಪ್ಪು ವಿಡಿಯೋ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಒಟ್ಟಾರೆ ಹೇಳ್ಬೇಕಂದ್ರೆ ವರ್ತಗುರು 1500 ರೂಪಾಯಿಗೆ ಗ್ಯಾಸ್ ಹಾಕ್ಸಿ ಅವ್ರು ಚೆಕ್ ಮಾಡಿ ಫುಲ್ ಎಲ್ಲ ಚೆಕ್ ಮಾಡಿಬಿಟ್ಟು ಬಿಚ್ಚಿ ಎಲ್ಲ ಮಾಡಿದ್ರು. ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸೆಂಟ್ರಲ್ ಲಾಕಿಂಗ್ದು. ಆ ಸೆಂಟ್ರಲ್ ಲಾಕಿಂಗ್ನ ಬಂದ್ಬಿಟ್ಟು ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಯಾವಾಗಾದ್ರೂ ಹೋಗಿ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ನ ರೆಡಿ ಮಾಡಿಸ್ಕೋಬೇಕು. ನೋಡೋಣ, ಈ ವರ್ಷ FC ಬೇರೆ ಇದೆ ಈ ಗಾಡಿಗೆ. ಯಾವ ಥರ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು ವರ್ಷ ಆದಮೇಲೆ ಒಂದು AC ಎಲ್ಲ ಹಾಕ್ಕೊಂಡು ಡ್ರೈವ್ ಮಾಡ್ತಿದ್ರೆ ಸ್ವರ್ಗ ಸುಖ ಗೋರು. ಅಲ್ಲೊಂದು ಜ್ಞಾನ ಹೋಗ್ತಿದೆ. ಹಾಗೆ ಟೆಂಪ್ರೇಚರ್ ಬಂದ್ಬಿಟ್ಟು ಎಲ್ಲಿ ಗಂಟೆ ಬಂದರೆ ಒಂದು 13-14ವರೆಗೂ ಬಂತು. 10ವರೆಗೂ ಬರಲಿಲ್ಲ. ರೀಸನ್ ಬಂದು ಅವ್ರು ಹೇಳೋದೇನಂದರೆ ಕಂಪ್ರೆಸರು ತುಂಬ ಓಲ್ಡ್ ಆಗಿದೆ, ಸ್ವಲ್ಪ ಕಂಪ್ರೆಸರಲ್ಲಿ ಪ್ರಾಬ್ಲಮ್ ಇರಬಹುದು ಅಂತ ಹೇಳಿದ್ರು. ಇರಬಹುದು ಆಯಿತಾ, ಇದೆ ಅಂತ ಹೇಳಿಲ್ಲ. ಇವಾಗ ಚೆನ್ನಾಗಿ ವರ್ಕ್ ಆಗ್ತಿದೆ. ಯಾಕಂದರೆ ತುಂಬ ಹಳೆ ಗಾಡಿ ಆಗಿದೆ. ಆಲ್ಮೋಸ್ಟ್ 2011 ಮಾಡಲ್ ಇದು ಗಾಡಿ ಇರೋದು. ಹಂಗಾಗಿ ಅವ್ರು ಹೇಳೋದೇನಪ್ಪ ಅಂತಂದರೆ ಇವಾಗ ಏನು ಸದ್ಯಕ್ಕೆ ಏನು ಮಾಡಿಸೋದು ಬೇಡ, ನೋಡೋಣ ನೆಕ್ಸ್ಟ್ ಏನಾದರೂ ಲೀಕೇಜ್ ಬಂತು ಅಂದರೆ ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳಿ ಅಂತ. ನಾನಿಂದ ಗಾಡಿ ಏನಾದರೂ ಚೇಂಜ್ ಮಾಡಲ ಅಂತ ಕೇಳಿದ್ದಕ್ಕೆ ಒಳ್ಳೆ ಮೈಲೇಜ್ ಇದೆ, ಸುಮ್ಮನೆ ನಾವು ಇಲ್ಲೇ ತಾನೇ ಇಷ್ಟೆಲ್ಲ ತಾನೇ ಓಡಾಡ್ಕೊಂಡಿರ್ತೀರಾ, ಬೇಡ ಬಿಡಿ ಅಂತ ಹೇಳಿದ್ರು. ನೋಡೋಣ, ನಾನು ಇಟ್ಕೊಳಕ್ಕೆ ಇಷ್ಟನೇ. ಬಟ್ ಏನಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಅನಿಸುತ್ತೆ. 1500 ರೂಪಾಯಿ ವರ್ತಗುರು AC ಫುಲ್ AC ಚೆಕ್ ಮಾಡಿ ಲೇಬರು ಮತ್ತು ಅದೆಲ್ಲ ತೆಗೆದು ಹಾಕಿ ಎಲ್ಲ ಮಾಡೋದಕ್ಕೆ 1500 ರೂಪಾಯಿ ಆರಾಮಾಗಿ ಕೊಡ್ಬೋದು. ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಬಟ್ ಅಂದರೆ ಒಂದು ಖುಷಿಗರು. ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತಲ್ವಾ, ಒಂದು ಕಾರ್ ಮಾಡಬೇಕು, ಕಾರ್ ಇರಬೇಕು ಅಂತ. ಸೊ ಇದರಲ್ಲಿ ಇಷ್ಟು ವರ್ಷ AC ಇರಲಿಲ್ಲ. ಇಷ್ಟು ದಿನ AC ಹಾಕೊಂಡೇ ಓಡಿಸ್ತಾ ಇದ್ದಿದ್ದು. ಬಿಸಿಲಲ್ಲಿ ಹಿಂಗೆ ಹರ್ಸ್ಕೊಂಡು ಇನ್ಮೇಲೆ ಜುಮ್ ಅಂತ AC ಹಾಕೊಂಡು ಓಡಿಸೋದು. ನೋಡೋಣ ಇನ್ಮೇಲೆ ಯಾವ ಥರ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಹಾಗೆ ಈ ನನ್ನ ಟಾಟಾ ನ್ಯಾನೋ ಬಂದ್ಬಿಟ್ಟು ತಗೊಂಡು 6 ವರ್ಷ ಆಗಿದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ 6 ವರ್ಷ. ಅದ್ರ ಜೊತೆಗೆ ಹೇಳಬೇಕು ಅಂತಂದರೆ 6 ವರ್ಷದಲ್ಲೇ ಫಸ್ಟ್ ಟೈಮ್ ಈ AC ಹಾಕಿಸ್ಕೊಂಡಿದ್ದು. ಆಮೇಲೆ 6 ವರ್ಷ ಮುಂಚೆ ನಾನು ಈ ಗಾಡಿ ತಗೊಂಡಿದ್ದು ಎಷ್ಟಕ್ಕಪ್ಪ ಅಂದರೆ ನನ್ನ ಟಾಟಾ ನ್ಯಾನೋ ಬಂದ್ಬಿಟ್ಟು 65,000 ರೂಪಾಯಿಗೆ ತಗೊಂಡಿದ್ದು. ಇವತ್ತರೆಗೂ ಒಂದು ಎಲ್ಲ ಖರ್ಚಾಗಿ ಒಂದು ಆಲ್ಮೋಸ್ಟ್ ಒಂದು 30,000-40,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಮೇಂಟೆನೆನ್ಸು, ಸರ್ವಿಸು, ಅವು ಇವು ಸಣ್ಣ ಪುಟ್ಟ ಅಂತ ಅಂದ್ಬಿಟ್ಟು. ಆಮೇಲೆ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಇನ್ನೇನು ಬೇಕು ಗುರು, 65,000 ರೂಪಾಯಿಗೆ ತಗೊಂಡಿದ್ದು ಗಾಡಿ. ಆಲ್ಮೋಸ್ಟ್ ಇವತ್ತು ನಾನು ಕೊಡ್ತೀನಿ ಅಂದರೂ ಸೇಮ್ ರೇಟ್ ನನಗೆ ಸಿಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ, ಆರಾಮಾಗಿ 4 ಜನ ಟ್ರಾವೆಲ್ ಮಾಡ್ಬೋದು. ಒಳ್ಳೆ ಮೈಲೇಜ್ ಇದೆ, AC ಇದೆ, ಇನ್ನೇನಿದೆ ಇಷ್ಟು ಓಕೆ, ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಬಟ್ ಏನಂತಂದರೆ ತುಂಬ ಹಳೆ ಮಾಡ್ಲು ಗಾಡಿಗಳನ್ನ ತಗೊಂಡ್ರೆ ಅಷ್ಟು ವರ್ತಿಲ್ಲ. ರಿಪೇರಿಗಳೇನಾದರೂ ಬರ್ತಾ ಇರ್ತವೆ. ಒಂದು ಸ್ವಲ್ಪ ಲೇಟೆಸ್ಟ್ ಗಾಡಿಗಳೆಲ್ಲ ಒಂದು 18 ಮಾಡಲು ಆ ಗಾಡಿಗಳೆಲ್ಲ ಸ್ವಲ್ಪ ಕಮ್ಮಿ ಓಡೋ ಗಾಡಿಗಳು ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ಆಯಿತಾ. ಸೊ ಈ ನನ್ನ ಕೈಗೆ ಬಂದಮೇಲೆ ಈ ಗಾಡಿ ನಾನು ಓಡಿಸಿರೋದು ಅರೌಂಡು ಒಂದು 8,000-9,000 ಕಿಲೋಮೀಟ್ರ್ ಓಡಿಸಿದ್ರೆ ಜಾಸ್ತಿ ಅಂತ ಹೇಳ್ಬೋದು. ಸೊ ಈ ಥರ ಇತ್ತು ಸ್ನೇಹಿತರೆ ನಮ್ಮ ಟಾಟಾ ನ್ಯಾನೋಗೆ AC ಹಾಕ್ಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಯಾವ ಥರ ಪರ್ಫಾರ್ಮೆನ್ಸ್ ಇತ್ತು ಅಂತ ಅಂದ್ಬಿಟ್ಟು. ಇವಾಗ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇದೇ ಥರ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಸ್ನೇಹಿತರೆ, ನೀವು ಯಾರಾದರೂ ಸರೌಂಡಿಂಗು ಈ ಕಡೆ ಸರ್ಜಾಪುರ ಸರೌಂಡಿಂಗ್ ಆಗಲಿ, ಮತ್ತು ಇಲ್ಲಿ ಮುತ್ತನ್ನೂರು, ಆಮೇಲೆ ಚಂದಾಪುರ ಈ ಸರೌಂಡಿಂಗ್ ಇದ್ದರೆ ಅಲ್ಲಿ ಅವ್ರ ಗ್ಯಾರೇಜ್ಗೆ ಹೋಗ್ಬಿಟ್ಟು ನೀವು ಕೂಡ ನಿಮ್ಮ ಗಾಡಿನ ರೆಡಿ ಮಾಡಿಸ್ಕೋಬೋದು. ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಚೆನ್ನಾಗಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ.